ಸಾಮಾನ್ಯವಾಗಿ ಪ್ರಕರಣಗಳು ಹೆಂಗಾಗುತ್ತೆ ಅಂದ್ರೆ, ಇದೇ ಪ್ರಕರಣದ ಉದಾಹರಣೆ ತಗೊಳ್ಳೋದಾದ್ರೆ ಧರ್ಮಾಧಿಕಾರಿಗಳ ಕುಟುಂಬಸ್ಥರು ಹಾಗೆ ಅವರ ಪರಿಚಯಸ್ಥರ ಮೇಲೆ ಆರೋಪ ಒಂದು ಕಡೆ ಮಾಡ್ತಿದ್ದಾರೆ. ಅವರು ಸೇಫ್ ಆಗಿರ್ಬೇಕು ಅಂತಂದ್ರೆ ಸಂತೋಷ್ ರಾವ್ ಒಳಗಿರ್ಬೇಕು, ಅವನೇ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಹೇಳಿ ಪ್ರೂವ್ ಆಗ್ಬೇಕು. ಆದ್ರೆ ಆತ ಆಚೆ ಬಂದಿದ್ದಾನೆ, ಆತ ಆಚೆ ಬರ್ಲಿಕ್ಕೂ ಕೂಡ ಕೆಲ ಪ್ರಭಾವಗಳು ವರ್ಕ್ ಆಗಿದೆ. ಈ ಪ್ರಭಾವ ಇವ್ರು ಯಾಕೆ ಮಾಡ್ತಾರೆ ಧರ್ಮಾಧಿಕಾರಿಗಳು ಅಂತ, ಇದು ಕಂಪ್ಲೀಟ್ ನೆರೇಟಿವ್ ಉಲ್ಟಾ ಸೀದಾ ಇಲ್ವಾ ಅಂತ. ಅವ್ರಿಗೆ ಸಂಬಂಧನೇ ಇಲ್ಲ. ಇದು ಒಂದು ಗ್ರಾಮದಲ್ಲಿ 11,000 ಪಾಪ್ಯುಲೇಷನ್ ಇರೋ ಒಂದು ಜಾಗ. ಅದು ಒಂದು ಖಾಲಿ ಒಂದು ದೇವಸ್ಥಾನ, ಒಂದು 4 ಮನೆ ಇರುವ ಜಾಗ ಅಲ್ಲದು. 11,000 ಪಾಪ್ಯುಲೇಷನ್ ಉಂಟು ಆ ಜಾಗದಲ್ಲಿ. ಅದರಲ್ಲಿ ಒಂದು 4-5 ಜನ ಶ್ರೀಮಂತರು ಇರ್ತಾರೆ ಒಂದು ಊರಲ್ಲಿ. ಅದನ್ನ ತಗೊಂಡೋಗಿ ಅವರು ಮಾಡಿರ್ಬೋದಂತ ನಾನು ಆ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಬಟ್ ನೀವು ಹೇಳಿದಕ್ಕೆ ಕರೆಕ್ಟ್. ಅವರು ಪ್ರಭಾವಿಗಳು ಯಾಕೆ ಇವನನ್ನು ಬಿಡಿಸ್ಕೊಂಡು ಬರ್ತಾರೆ? ಬಿಡಿಸ್ಕೊಂಡು ಬಂದ್ರೆ ಅವರಿಗೆ ತೊಂದರೆ. ಪ್ರಭಾವಿಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಅದೇ ಊರಲ್ಲಿ ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ, ಒಂದು 10-12 ಕನ್ವಿಕ್ಷನ್ ಆಗಿದೆ. ಅಲ್ಲಿ ಕನ್ವಿಕ್ಷನ್ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ನಮ್ಗೆ ಯಾರು ಪ್ರಭಾವ ಇಲ್ಲ. ನಾವು ಯಾರ್ಯಾರ ಮೇಲೆ ಯಾವ ಪ್ರಭಾವ ಬಂದ್ರೂ ನಮ್ಗೆ ಗೊತ್ತಿದೆ ನಾವು ಹೇಳುದು. ವಿ ಆರ್ ನಾಟ್ ಬಾದರ್ಡ್. ಮತ್ತೆ ಪೊಲೀಸರಿಗೆ ಹಾಗೆ ಅಷ್ಟು ಸುಲಭದಲ್ಲಿ ಯಾರ ಪ್ರಭಾವಕ್ಕೆ ಬಿದ್ದು ಚೇಂಜ್ ಮಾಡುವ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇಲ್ಲ. ಸರ್ ನಮಸ್ಕಾರ ಸರ್. ಸರ್, ಈಗ ಒಂದು ಗುರುತುಗಳು ಏನು ಕೈಯಲ್ಲಿ ಪರಿಚಿದ್ದು ಅಂದ್ರೆ ನೀವು ಎಕ್ಸ್ಪರ್ಟ್ ಇರೋದ್ರಿಂದ ಅದ್ರ ಬಗ್ಗೆ ನೀವು ಒಳ್ಳೆ ಮಾಹಿತಿ ಕೊಟ್ರಿ, ಒಪ್ಪೋಣ ಸರ್. ಆಕೆ ಅಲ್ಲಿ ಮಳೆ ಬೀಳ್ತಿತ್ತು, ಆಕೆಯ ಕೈಯಲ್ಲಿ ಯಾವುದೇ ಒಂದು ಇದು ಸಿಗ್ಲಿಲ್ಲ, ಅದರಿಂದ ಅದು ರೂಲ್ಡ್ ಔಟ್ ಆಯ್ತು ಅನ್ನೋ ತರ. ಇಲ್ಲ, ನಾನು ಹಾಗೆ ಹೇಳಿಲ್ಲ. ಆಗಿರ್ಬೋದು ಅಂತ ಹೇಳಿ. ಓಕೆ, ಕಲೆಕ್ಷನ್ ಮಾಡದೇ ಇರಬಹುದು. ಓಕೆ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಅಲ್ಲಿ ಇಂಥ ಕೇಸುಗಳಲ್ಲಿ ಪ್ರಧಾನ ಪಾತ್ರ ವಹಿಸೋದು ಕೂದಲು ಸರ್. ಕೂದಲಿಂದ DNA ಸಹ ನಮಗೆ ಸಿಗುತ್ತೆ ಅನ್ನೋದು ಎಲ್ಲ ಕಡೆ ನೋಡಿದೀವಿ. ಈಗ ಆ ಮಾರ್ಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ, ಅದಲ್ಲದೆ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್, ಈಗ ಬಟ್ಟೆಗಳಿರುತ್ತೆ, ಬಟ್ಟೆಯಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಸಿಗುತ್ತೆ. ಈ ಕೂದಲು ಆ ತರದ್ದು ನಿಮ್ಗೆ ಯಾವ್ದು ಸಿಗ್ಲಿಲ್ವಾ ಸರ್? ಯಾವ್ದ್ರಲ್ಲಿ? ಅವನ ಬಾಡಿಯಲ್ಲಿ? ಅವನ ಬಾಡಿ ಅಥವಾ ಅವಳ ಬಾಡಿ, ಎರಡರಲ್ಲೂ ಸಹ ನೋಡಿ. ಅವನು ಸ್ನಾನ ಮಾಡಿ ಬಂದಿದ್ದ, ನಮ್ಮ ಹತ್ರ ಬರುವಾಗ ಲೇಟ್ ಆಗಿತ್ತು. ನಾನು ಅದಕ್ಕೆ ಹೇಳಿದ, ಅವನು ಎಕ್ಸಾಮಿನ್ ಮಾಡುವಾಗ ವೈಟ್ ಪೇಪರ್ ಇಟ್ಟು ಅವರ ಬಟ್ಟೆ ಅವನೇ ತೆಗೆಸಿದ್ದು, ಅವನೇ ತೆಗೆಯುದು ಬಟ್ಟೆ. ಪ್ರತಿಯೊಂದು ಬಟ್ಟೆ ತೆಗೆದು ಎಕ್ಸಾಮಿನ್ ಮಾಡಿದ್ದೆ. ಯಾಕಂದ್ರೆ ಏನಾದ್ರೂ ಬಿದ್ದರೆ, ಕೂದಲು ಬಿದ್ದರೆ ಅದನ್ನು ವೈಟ್ ಪೇಪರ್ ಅಲ್ಲಿ ಸಿಗ್ತದೆ, ಅದನ್ನು ಕಲೆಕ್ಟ್ ಮಾಡ್ತಿದ್ದೇವೆ ನಾವು. ಎಕ್ಸಾಮಿನ್ ಮಾಡುವಾಗ ಸಹ ಗ್ಲೌಸ್ ಹಾಕಿರ್ತೀವಿ. ಒಂದು ಫೋಟೋ ತೋರಿಸಬೇಕಾದ್ರೆ ನಾವು ಹೇಗೆ ಎಕ್ಸಾಮಿನ್ ಮಾಡ್ತೇವೆ ಅಂತ. ನಮ್ಮ ಕೂದಲು ಅಲ್ಲಿ ಹೋಗ್ಬಾರ್ದು ಅಂತ ನಾವು ಗ್ಲೌಸ್ ಹಾಕೊಂಡಿರ್ತೇವೆ ಫುಲ್. ಬಟ್ ಅಲ್ಲಿ ಏನಾಗಿದೆ, ಬಟ್ಟೆ ತೆಗೆಯುವಾಗ, ಬಟ್ಟೆ ಪುನಃ ಹಾಕುವಾಗ ಯಾವುದೇ ಒಂದು ಟ್ರೇಸ್ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಅವನ ಬಟ್ಟೆಯಲ್ಲಿ. ಯಾಕಂದ್ರೆ ಅವನು ಹೇಳಿದ್ರೆ ನಾನು ಸ್ನಾನ ಮಾಡಿದ್ದೆ ಅಂತ. ಸರ್, ನಾನು ಹೇಳೋದು ನಿಮ್ಮ ಹತ್ರ ಬಂದಾಗ ಅಂತ ಅಲ್ಲ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಕಲೆಕ್ಟ್ ಮಾಡಿರೋದನ್ನ ನಿಮಗೆ ಕೊಟ್ಟಿರ್ತಿದ್ರೆ, ಹೌದು, ಸ್ಪಾಟ್ ಅಲ್ಲಿ ಕಲೆಕ್ಟ್ ಮಾಡಿರೋದ್ರ ಬಗ್ಗೆ. ಸ್ಪಾಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಾರ್ಡನ್ ಆಫ್ ಮಾಡಿಲ್ಲ, ಬಾಡಿ ನೋಡಿದ್ರು, ಅಯ್ಯಯ್ಯೋ ಇಲ್ಲಿ ಹೀಗಾಗಿದೆ ಅಂತ 1000 ಜನ ಬಂದ್ರು, ತಿರುಗಾಡಿ ಹೋದ್ರು. ಅಲ್ಲಿ ಅವರ ಕೂದಲು ಬಿದ್ದಿರಬಹುದು. ಅಲ್ಲಿ ಸಾಮಾನ್ಯವಾಗಿ ಪ್ರಕರಣಗಳು ಹೆಂಗಾಗುತ್ತೆ ಅಂದ್ರೆ, ಇದೇ ಪ್ರಕರಣದ ಉದಾಹರಣೆ ತಗೊಳ್ಳೋದಾದ್ರೆ ಧರ್ಮಾಧಿಕಾರಿಗಳ ಕುಟುಂಬಸ್ಥರು ಹಾಗೆ ಅವರ ಪರಿಚಯಸ್ಥರ ಮೇಲೆ ಆರೋಪ ಒಂದು ಕಡೆ ಮಾಡ್ತಿದ್ದಾರೆ. ಅವರು ಸೇಫ್ ಆಗಿರ್ಬೇಕು ಅಂತಂದ್ರೆ ಸಂತೋಷ್ ರಾವ್ ಒಳಗಿರ್ಬೇಕು, ಅವನೇ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಹೇಳಿ ಪ್ರೂವ್ ಆಗ್ಬೇಕು. ಆದ್ರೆ ಆತ ಆಚೆ ಬಂದಿದ್ದಾನೆ, ಆತ ಆಚೆ ಬರ್ಲಿಕ್ಕೂ ಕೂಡ ಕೆಲ ಪ್ರಭಾವಗಳು ವರ್ಕ್ ಆಗಿದೆ. ಈ ಪ್ರಭಾವ ಇವ್ರು ಯಾಕೆ ಮಾಡ್ತಾರೆ ಧರ್ಮಾಧಿಕಾರಿಗಳು ಅಂತ, ಇದು ಕಂಪ್ಲೀಟ್ ನೆರೇಟಿವ್ ಉಲ್ಟಾ ಸೀದಾ ಇಲ್ವಾ ಅಂತ. ಅವ್ರಿಗೆ ಸಂಬಂಧನೇ ಇಲ್ಲ. ಇದು ಒಂದು ಗ್ರಾಮದಲ್ಲಿ 11,000 ಪಾಪ್ಯುಲೇಷನ್ ಇರೋ ಒಂದು ಜಾಗ. ಅದು ಒಂದು ಖಾಲಿ ಒಂದು ದೇವಸ್ಥಾನ, ಒಂದು 4 ಮನೆ ಇರುವ ಜಾಗ ಅಲ್ಲದು. 11,000 ಪಾಪ್ಯುಲೇಷನ್ ಉಂಟು ಆ ಜಾಗದಲ್ಲಿ. ಅದರಲ್ಲಿ ಒಂದು 4-5 ಜನ ಶ್ರೀಮಂತರು ಇರ್ತಾರೆ ಒಂದು ಊರಲ್ಲಿ. ಅದನ್ನ ತಗೊಂಡೋಗಿ ಅವರು ಮಾಡಿರ್ಬೋದಂತ ನಾನು ಆ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಬಟ್ ನೀವು ಹೇಳಿದಕ್ಕೆ ಕರೆಕ್ಟ್. ಅವರು ಪ್ರಭಾವಿಗಳು ಯಾಕೆ ಇವನನ್ನು ಬಿಡಿಸ್ಕೊಂಡು ಬರ್ತಾರೆ? ಬಿಡಿಸ್ಕೊಂಡು ಬಂದ್ರೆ ಅವರಿಗೆ ತೊಂದರೆ. ಪ್ರಭಾವಿಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಅದೇ ಊರಲ್ಲಿ ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ, ಒಂದು 10-12 ಕನ್ವಿಕ್ಷನ್ ಆಗಿದೆ. ಅಲ್ಲಿ ಕನ್ವಿಕ್ಷನ್ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ನಮ್ಗೆ ಯಾರು ಪ್ರಭಾವ ಇಲ್ಲ. ನಾವು ಯಾರ್ಯಾರ ಮೇಲೆ ಯಾವ ಪ್ರಭಾವ ಬಂದ್ರೂ ನಮ್ಗೆ ಗೊತ್ತಿದೆ ನಾವು ಹೇಳುದು. ವಿ ಆರ್ ನಾಟ್ ಬಾದರ್ಡ್. ಮತ್ತೆ ಪೊಲೀಸರಿಗೆ ಹಾಗೆ ಅಷ್ಟು ಸುಲಭದಲ್ಲಿ ಯಾರ ಪ್ರಭಾವಕ್ಕೆ ಬಿದ್ದು ಚೇಂಜ್ ಮಾಡುವ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇಲ್ಲ.
ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಈಗ ಒಂದು ಗುರುತುಗಳು ಏನು ಕೈಯಲ್ಲಿ ಪರಿಚಿದ್ದು ಅಂದ್ರೆ ನೀವು ಎಕ್ಸ್ಪರ್ಟ್ ಇರೋದ್ರಿಂದ ಅದ್ರ ಬಗ್ಗೆ ನೀವು ಒಳ್ಳೆ ಮಾಹಿತಿ ಕೊಟ್ರಿ, ಒಪ್ಪೋಣ ಸರ್. ಆಕೆ ಅಲ್ಲಿ ಮಳೆ ಬೀಳ್ತಿತ್ತು, ಆಕೆಯ ಕೈಯಲ್ಲಿ ಯಾವುದೇ ಒಂದು ಇದು ಸಿಗ್ಲಿಲ್ಲ, ಅದರಿಂದ ಅದು ರೂಲ್ಡ್ ಔಟ್ ಆಯ್ತು ಅನ್ನೋ ತರ. ಇಲ್ಲ, ನಾನು ಹಾಗೆ ಹೇಳಿಲ್ಲ, ಆಗಿರ್ಬೋದು ಅಂತ ಹೇಳಿದ್ದು. ಓಕೆ, ಕಲೆಕ್ಷನ್ ಮಾಡದೇ ಇರಬಹುದು. ಓಕೆ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಅಲ್ಲಿ ಇಂಥ ಕೇಸುಗಳಲ್ಲಿ ಪ್ರಧಾನ ಪಾತ್ರ ವಹಿಸೋದು ಕೂದ್ಲು ಸರ್. ಕೂದ್ಲಿಂದ DNA ಸಹ ನಮಗೆ ಸಿಗುತ್ತೆ ಅನ್ನೋದು ಎಲ್ಲ ಕಡೆ ನೋಡಿದೀವಿ. ಈಗ ಆ ಮಾರ್ಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ, ಅದಲ್ಲದೆ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್, ಈಗ ಬಟ್ಟೆಗಳಿರುತ್ತೆ, ಬಟ್ಟೆಯಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಸಿಗುತ್ತೆ. ಈ ಕೂದ್ಲು ಆ ತರದ್ದು ನಿಮ್ಗೆ ಯಾವ್ದು ಸಿಗ್ಲಿಲ್ವಾ ಸರ್? ಯಾವ್ದ್ರಲ್ಲಿ? ಅವನ ಬಾಡಿಯಲ್ಲಿ ಅವನ ಬಾಡಿ ಅಥವಾ ಅವಳ ಬಾಡಿ ಎರಡರಲ್ಲೂ ಸಹ ನೋಡಿ, ಅವನು ಸ್ನಾನ ಮಾಡಿ ಬಂದಿದ್ದ. ನಮ್ಮ ಹತ್ರ ಬರುವಾಗ ಲೇಟ್ ಆಗಿತ್ತು. ನಾನು ಅದಕ್ಕೆ ಹೇಳಿದ, ಅವನು ಎಕ್ಸಾಮಿನ್ ಮಾಡುವಾಗ ವೈಟ್ ಪೇಪರ್ ಇಟ್ಟು ಅವರ ಬಟ್ಟೆ ಅವನೇ ತೆಗೆಸಿದ್ದು, ಅವನೇ ತೆಗೆಯುವುದು ಬಟ್ಟೆ. ಪ್ರತಿಯೊಂದು ಬಟ್ಟೆ ತೆಗೆದು ಎಕ್ಸಾಮಿನ್ ಮಾಡಿದ್ದೆ. ಯಾಕಂದ್ರೆ ಏನಾದ್ರೂ ಬಿದ್ದರೆ, ಕೂದಲು ಬಿದ್ದರೆ ಅದನ್ನು ವೈಟ್ ಪೇಪರ್ ಅಲ್ಲಿ ಸಿಗ್ತದೆ, ಅದನ್ನು ಕಲೆಕ್ಟ್ ಮಾಡ್ತಿದ್ದೇವೆ. ನಾವು ಎಕ್ಸಾಮಿನ್ ಮಾಡುವಾಗ ಸಹ ಗ್ಲೌಸ್ ಹಾಕಿರ್ತೀವಿ. ಒಂದು ಫೋಟೋ ತೋರಿಸಬೇಕಾದ್ರೆ ನಾವು ಹೇಗೆ ಎಕ್ಸಾಮಿನ್ ಮಾಡ್ತೇವೆ ಅಂತ. ನಮ್ಮ ಕೂದಲು ಅಲ್ಲಿ ಹೋಗ್ಬಾರ್ದು ಅಂತ ನಾವು ಗ್ಲೌಸ್ ಹಾಕೊಂಡಿರ್ತೇವೆ ಫುಲ್. ಬಟ್ ಅಲ್ಲಿ ಏನಾಗಿದೆ, ಬಟ್ಟೆ ತೆಗೆಯುವಾಗ, ಬಟ್ಟೆ ಪುನಃ ಹಾಕುವಾಗ ಯಾವುದೇ ಒಂದು ಟ್ರೇಸ್ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಅವನ ಬಟ್ಟೆಯಲ್ಲಿ. ಯಾಕಂದ್ರೆ ಅವನು ಹೇಳಿದ್ರೆ ನಾನು ಸ್ನಾನ ಮಾಡಿದ್ದೆ ಅಂತ. ಸರ್, ನಾನು ಹೇಳೋದು ನಿಮ್ಮ ಹತ್ರ ಬಂದಾಗ ಅಂತ ಅಲ್ಲ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಹೌದು, ನಮ್ಮ ನೀವು ಆ ಡಿಪಾರ್ಟ್ಮೆಂಟ್ spot ಕಲೆಕ್ಟ್ ಅಲ್ಲಿ, ಮಾಡಿರೋದನ್ನ ಆ spot ನಿಮಗೆ ಬಗ್ಗೆ ಕೊಟ್ಟಿರ್ತಿದ್ದಾರೆ. ಹೌದು, ಸ್ಪಾಟ್ ಅಲ್ಲಿ ಕಲೆಕ್ಟ್ ಮಾಡಿರೋದ್ರ ಬಗ್ಗೆ. ಸ್ಪಾಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕಾರ್ಡನ್ ಆಫ್ ಮಾಡಿಲ್ಲ, ಬಾಡಿ ನೋಡಿದ್ರು, ಅಯ್ಯಯ್ಯೋ ಇಲ್ಲಿ ಹೀಗಾಗಿದೆ ಅಂತ 1000 ಜನ ಬಂದ್ರು, ತಿರುಗಾಡಿ ಹೋದ್ರು. ಅಲ್ಲಿ ಅವರ ಕೂದಲು ಬಿದ್ದಿರ್ಬೋದು ಅಲ್ಲಿ. ಸಾಮಾನ್ಯವಾಗಿ ಪ್ರಕರಣಗಳು ಹೆಂಗಾಗುತ್ತೆ ಅಂದ್ರೆ, ಇದೇ ಪ್ರಕರಣದ ಉದಾಹರಣೆ ತಗೊಳ್ಳೋದಾದ್ರೆ ಧರ್ಮಾಧಿಕಾರಿಗಳ ಕುಟುಂಬಸ್ಥರು ಹಾಗೆ ಅವರ ಪರಿಚಯಸ್ಥರ ಮೇಲೆ ಆರೋಪ ಒಂದು ಕಡೆ ಮಾಡ್ತಿದ್ದಾರೆ. ಅವರು ಸೇಫ್ ಆಗಿರ್ಬೇಕು ಅಂತಂದ್ರೆ ಸಂತೋಷ್ ರಾವ್ ಒಳಗಿರ್ಬೇಕು, ಅವನೇ ರೇಪ್ ಅಂಡ್ ಮರ್ಡರ್ ಮಾಡಿರೋದು ಅಂತ ಹೇಳಿ ಪ್ರೂವ್ ಆಗ್ಬೇಕು. ಆದ್ರೆ ಆತ ಆಚೆ ಬಂದಿದ್ದಾನೆ, ಆತ ಆಚೆ ಬರ್ಲಿಕ್ಕೂ ಕೂಡ ಕೆಲ ಪ್ರಭಾವಗಳು ವರ್ಕ್ ಆಗಿದೆ. ಈ ಪ್ರಭಾವ ಇವ್ರು ಯಾಕೆ ಮಾಡ್ತಾರೆ ಧರ್ಮಾಧಿಕಾರಿಗಳು ಅಂತ, ಇದು ಕಂಪ್ಲೀಟ್ ನರೇಟಿವ್ ಉಲ್ಟಾ ಸೀದಾ ಇಲ್ವಾ ಅಂತ. ಅವ್ರಿಗೆ ಸಂಬಂಧನೇ ಇಲ್ಲ. ಇದು ಒಂದು ಗ್ರಾಮದಲ್ಲಿ 11,000 ಪಾಪ್ಯುಲೇಷನ್ ಇರುವ ಒಂದು ಜಾಗ. ಅದು ಒಂದು ಖಾಲಿ ಒಂದು ದೇವಸ್ಥಾನ, ಒಂದು 4 ಮನೆ ಇರುವ ಜಾಗ ಅಲ್ಲದು. 11,000 ಪಾಪ್ಯುಲೇಷನ್ ಉಂಟು ಆ ಜಾಗದಲ್ಲಿ. ಅದರಲ್ಲಿ ಈಗ ಅದರಲ್ಲಿ ಒಂದು 4-5 ಜನ ಶ್ರೀಮಂತರು ಇರ್ತಾರೆ ಒಂದು ಊರಲ್ಲಿ. ಅದನ್ನ ತಗೊಂಡೋಗಿ ಅವರು ಮಾಡಿರ್ಬೋದಂತೆ. ನಾನು ಆ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಬಟ್ ನೀವು ಹೇಳಿದಕ್ಕೆ ಕರೆಕ್ಟ್. ಅವರು ಪ್ರಭಾವಿಗಳು ಯಾಕೆ ಇವನನ್ನು ಬಿಡಿಸ್ಕೊಂಡು ಬರ್ತಾರೆ? ಬಿಡಿಸ್ಕೊಂಡು ಬಂದ್ರೆ ಅವರಿಗೆ ತೊಂದರೆ. ಪ್ರಭಾವಿಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಅದೇ ಊರಲ್ಲಿ ಧರ್ಮಸ್ಥಳ, ಈಗ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆಗಿದೆ, ಒಂದು 10-12 ಕನ್ವಿಕ್ಷನ್ ಆಗಿದೆ. ಅಲ್ಲಿ ಕನ್ವಿಕ್ಷನ್ ಅಂದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿದೆ. ನಮ್ಗೆ ಯಾರ ಪ್ರಭಾವ ಇಲ್ಲ. ನಾವು ಯಾರ್ಯಾರ ಮೇಲೆ ಯಾವ ಪ್ರಭಾವ ಬಂದರೂ ನಮ್ಗೆ ಗೊತ್ತಿದ್ದ ನಾವು ಹೇಳುದು. ವಿ ಆರ್ ನಾಟ್ ಬಾದರ್ಡ್. ಮತ್ತೆ ಪೊಲೀಸರಿಗೆ ಹಾಗೆ ಅಷ್ಟು ಸುಲಭದಲ್ಲಿ ಯಾರ ಪ್ರಭಾವಕ್ಕೆ ಬಿದ್ದು ಚೇಂಜ್ ಮಾಡುವ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಇಲ್ಲ. ಸರ್ ನಮಸ್ಕಾರ ಸರ್. ಸರ್, ಈಗ ಒಂದು ಗುರುತುಗಳು ಏನು ಕೈಯಲ್ಲಿ ಪರಿಚಿದ್ದು ಅಂದ್ರೆ ನೀವು ಎಕ್ಸ್ಪರ್ಟ್ ಇರೋದ್ರಿಂದ ಅದ್ರ ಬಗ್ಗೆ ನೀವು ಒಳ್ಳೆ ಮಾಹಿತಿ ಕೊಟ್ರಿ, ಒಪ್ಪೋಣ ಸರ್. ಆಕೆ ಅಲ್ಲಿ ಮಳೆ ಬೀಳ್ತಿತ್ತು, ಆಕೆಯ ಕೈಯಲ್ಲಿ ಯಾವುದೇ ಒಂದು ಇದು ಸಿಗ್ಲಿಲ್ಲ, ಅದರಿಂದ ಅದು ರೂಲ್ಡ್ ಔಟ್ ಆಯ್ತು ಅನ್ನೋ ತರ. ಇಲ್ಲ, ನಾನು ಹಾಗೆ ಹೇಳಿಲ್ಲ, ಆಗಿರ್ಬೋದು ಅಂತ ಹೇಳಿ. ಓಕೆ, ಕಲೆಕ್ಷನ್ ಮಾಡದೇ ಇರಬಹುದು. ಓಕೆ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಅಲ್ಲಿ ಇಂಥ ಕೇಸುಗಳಲ್ಲಿ ಪ್ರಧಾನ ಪಾತ್ರ ವಹಿಸೋದು ಕೂದ್ಲು ಸರ್. ಕೂದ್ಲಿಂದ DNA ಸಹ ನಮಗೆ ಸಿಗುತ್ತೆ ಅನ್ನೋದು ಎಲ್ಲ ಕಡೆ ನೋಡಿದೀವಿ. ಈಗ ಆ ಮಾರ್ಕ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಾ, ಅದಲ್ಲದೆ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್, ಈಗ ಬಟ್ಟೆಗಳಿರುತ್ತೆ, ಬಟ್ಟೆಯಲ್ಲಿ ಸಾಕಷ್ಟು ಎವಿಡೆನ್ಸ್ಗಳು ಸಿಗುತ್ತೆ. ಈ ಕೂದ್ಲು ಆ ತರದ್ದು ನಿಮ್ಗೆ ಯಾವ್ದು ಸಿಗ್ಲಿಲ್ವಾ ಸರ್? ಯಾವ್ದ್ರಲ್ಲಿ? ಅವನ ಬಾಡಿಯಲ್ಲಿ ಅವನ ಬಾಡಿ ಅಥವಾ ಅವಳ ಬಾಡಿ ಎರಡರಲ್ಲೂ ಸಹ ನೋಡಿ, ಅವನು ಸ್ನಾನ ಮಾಡಿ ಬಂದಿದ್ದ. ನಮ್ಮ ಹತ್ರ ಬರುವಾಗ ಲೇಟ್ ಆಗಿತ್ತು. ನಾನು ಅದಕ್ಕೆ ಹೇಳಿದ, ಅವನು ಎಕ್ಸಾಮಿನ್ ಮಾಡುವಾಗ ವೈಟ್ ಪೇಪರ್ ಇಟ್ಟು ಅವರ ಬಟ್ಟೆ ಅವನೇ ತೆಗೆಸಿದ್ದು, ಅವನೇ ತೆಗೆಯುವುದು ಬಟ್ಟೆ. ಪ್ರತಿಯೊಂದು ಬಟ್ಟೆ ತೆಗೆದು ಎಕ್ಸಾಮಿನ್ ಮಾಡಿದ್ದೆ. ಯಾಕಂದ್ರೆ ಏನಾದ್ರೂ ಬಿದ್ದರೆ, ಕೂದಲು ಬಿದ್ದರೆ ಅದನ್ನು ವೈಟ್ ಪೇಪರ್ ಅಲ್ಲಿ ಸಿಗ್ತದೆ, ಅದನ್ನು ಕಲೆಕ್ಟ್ ಮಾಡ್ತಿದ್ದೇವೆ. ನಾವು ಎಕ್ಸಾಮಿನ್ ಮಾಡುವಾಗ ಸಹ ಗ್ಲೌಸ್ ಹಾಕಿರ್ತೀವಿ. ಒಂದು ಫೋಟೋ ತೋರಿಸಬೇಕಾದ್ರೆ ನಾವು ಹೇಗೆ ಎಕ್ಸಾಮಿನ್ ಮಾಡ್ತೇವೆ ಅಂತ. ನಮ್ಮ ಕೂದಲು ಅಲ್ಲಿ ಹೋಗ್ಬಾರ್ದು ಅಂತ ನಾವು ಗ್ಲೌಸ್ ಹಾಕೊಂಡಿರ್ತೇವೆ ಫುಲ್. ಬಟ್ ಅಲ್ಲಿ ಏನಾಗಿದೆ, ಬಟ್ಟೆ ತೆಗೆಯುವಾಗ, ಬಟ್ಟೆ ಪುನಃ ಹಾಕುವಾಗ ಯಾವುದೇ ಒಂದು ಟ್ರೇಸ್ ಎವಿಡೆನ್ಸ್ ನಮಗೆ ಸಿಕ್ಕಿಲ್ಲ ಅವನ ಬಟ್ಟೆಯಲ್ಲಿ. ಯಾಕಂದ್ರೆ ಅವನು ಹೇಳಿದ್ರೆ ನಾನು ಸ್ನಾನ ಮಾಡಿದ್ದೆ ಅಂತ.
ಸರ್ ನಾನು ಹೇಳೋದು ನಿಮ್ಮ ಹತ್ರ ಬಂದಾಗ ಅಂತ ಅಲ್ಲ ಸರ್. ಈಗ ಸರ್ಕಮ್ಟೆನ್ಷಿಯಲ್ ಎವಿಡೆನ್ಸ್ ಹೌದು, ನಮ್ಮ ನೀವು ಆ ಡಿಪಾರ್ಟ್ಮೆಂಟ್ spot ಅಲ್ಲಿ, ಕಲೆಕ್ಟ್ ಮಾಡಿರೋದನ್ನ ಆ spot ನಿಮಗೆ ಬಗ್ಗೆ ಕೊಟ್ಟಿರ್ತಿದ್ರೆ. ಹೌದು, ಸ್ಪಾಟ್ ಅಲ್ಲಿ ಕಲೆಕ್ಟ್ ಮಾಡಿರೋದ್ರ ಬಗ್ಗೆ. ಸ್ಪಾಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕಾರ್ಡನ್ ಆಫ್ ಮಾಡಿಲ್ಲ, ಬಾಡಿ ನೋಡಿದ್ರು, ಅಯ್ಯಯ್ಯೋ ಇಲ್ಲಿ ಹೀಗಾಗಿದೆ ಅಂತ 1000 ಜನ ಬಂದ್ರು, ತಿರುಗಾಡಿ ಹೋದ್ರು. ಅಲ್ಲಿ ಅವರ ಕೂದಲು ಬಿದ್ದಿರಬಹುದು ಅಲ್ಲಿ.